ಆದ್ರೆ ಈಗ ಭಯ ಎಲ್ಲ ಮಾಯ ಆಗೋಗಿದೆ, ಭಕ್ತಿ ಕೆಲವ್ರ ಮೇಲೆ ಮಾತ್ರ ಉಳಿದಿದೆ. ಬಯಸ್ದವ್ರಿಗೆ ಸಂಬಂಧದ ಬಾಗ್ಲೆ ತೆಗಿತೀವಿ, ತಿರುಗಿ ಬೀಳೋರ್ಗೆ ಟಗ್ರ ತರ ಗುಮ್ತೀವಿ. ಸೌಂದರ್ಯ, ಇವಳು ನಡ್ಕೋತಿರೋದು ನೋಡಿದ್ರೆ ನ್ಯೂ ಇಯರ್ ಪಾರ್ಟಿಲೂ ಇದೇ ರೀತಿ ನಡ್ಕೋತಾಳೆ ಅನ್ನಿಸ್ತಿದೆ ನನಗೆ. ಪಾರ್ಟಿನ ಅಂದ್ರೆ ಔತಣಕೂಟನ ಹೊಸ ವರ್ಷಕ್ಕ? ಹಾಗಾದ್ರೆ ಅದಕ್ಕೆ ನಾನು ನನ್ನ ಹಸ್ಬೆಂಡ್ ಪುನೀತ್ ಸರ್ ಹಾಡಿದೆ ಅಲ್ವಾ ಹೊಸ ಗಾನ ಭಜನ, ಅದಕ್ಕೆ ಸ್ಟೆಪ್ ಹಾಕ್ತೀವಿ. ಈ ಥರ ಕನ್ಸು ಕಾಣೋದನ್ನ ಬಿಟ್ಟು ಡ್ರೆಸ್ ನೋಡಾಯ್ತಲ್ಲ, ಹೋಗ್ತಾ ಇರು. ಏನು ಮರ್ಯಾದೆ ಇಲ್ದೆ ಹೋಗ್ತಾ ಇರೋ ಅಂತಿದ್ದೀರಾ? ನೀವ್ ಹೆಂಗಿ ಮನೆ ಸೊಸೆನೋ ನಾನು ಇದೇ ಮನೆ ಸೊಸೆ, ಮರಿಬೇಡಿ. ನನ್ ಗಂಡ ಮಾಡಿರೋ ಡಿಸೈನ್ ನೋಡಕ್ ಹಕ್ ನಿಮ್ಗೆ ಎಷ್ಟಿದ್ಯೋ ನನ್ಗೂ ಅಷ್ಟೇ ಇದೆ. ಅಷ್ಟಕ್ಕೂ ನಮ್ಮೂರಲ್ಲಿ ಈ ತರ ಡಿಸೈನ್ ಮಾಡೋದ್ರಲ್ಲಿ ನಾನು ಫುಲ್ ಫೇಮಸ್. ಈ ತರ ಡ್ರೆಸ್ ಡಿಸೈನು, ಬ್ಲೌಸ್ ಡಿಸೈನು ದಿನಕ್ಕೆ 10 ಮಾಡಿ ಬಿಸಾಕ್ತಿದೆ. ಈ ದೌಲತ್ಗೇನ್ ಕಮ್ಮಿ ಇಲ್ಲ ಬಿಡು. ಅಯ್ಯೋ ಮೇಡಮ್, ದೌಲತ್ ಅಲ್ಲ, ನಿಜಾನೇ ಹೇಳ್ತಿರೋದು. ಈ ಡಿಸೈನ್ ಮಾಡೋದಕ್ಕೆ ನನ್ನ ಹಸ್ಬೆಂಡ್ ತಲೆ ಕೆಡ್ಸ್ಕೊಂಡಿರೋ ತರ ನಾ ತಲೆನೇ ಕೆಡ್ಸ್ಕೊತಿರ್ಲಿಲ್ಲ. ಯಾಕೆ ಹೇಳಿ? ಯಾಕೋ? ಈ ತರ ಕೆಲ್ಸನ ನೀರ್ ಕುಡ್ದಾಗ ಮಾಡ್ಬಿಡ್ತೀನಿ. ಹೌದಾ? ಅದೇನೋ ಹೇಳ್ತಾರಲ್ಲ, ಬೊಗಳೋ ನಾಯಿ ಕಚ್ಚಲ್ವಂತೆ, ಕಚ್ಚೋ ನಾಯಿ ಬೊಗಳಲ್ವಂತೆ. ಹಾಗಾಯ್ತು ನಿನ್ ಕತೆ. ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ, ಈ ಥರದ್ದು ಒಂದು ಡಿಸೈನ್ ಮಾಡಿ ತೋರಿಸು, ಆವಾಗ ಒಪ್ಕೋತೀನಿ. ಕ್ಷಮಿಸಿ ಮೇಡಮ್, ನಮ್ಮ ಹಸ್ಬೆಂಡ್ ತರ ನಾನು ಎಲ್ಲಿ ಮಾಡೋಕ್ಕಾಗತ್ತೆ? ಏನೋ ಬಾಯ್ ತಪ್ಪಿ ನಾನು ದೊಡ್ಡ ಡಿಸೈನರ್ ಅಂತ ಹೇಳ್ಬಿಟ್ಟೆ. ಅಷ್ಟಕ್ಕೆ ಗಂಡನ ಥರನೇ ಡಿಸೈನ್ ಮಾಡಿ ತೋರಿಸು ಅಂತ ಅಂದ್ರೆ ನಾನು ಹೆಂಗೆ ಮಾಡಲಿ? ಹಾಗಿದ್ಮೇಲೆ ಬಂದು ನೋಡಾಯ್ತಲ್ಲ, ಇನ್ನು ಹೋಗ್ತಾರೆ. ಏಯ್, ಹೇಳಿದ್ ಕೇಳಿಸ್ಲಿಲ್ವೇನೆ? ಹೋಗೇ ಇಲ್ಲಿಂದ. ಸರಿ, ಹೋಗ್ತೀನಿ. ಯಾಕೋ ಬೆಳಗಿಂದ ಡಲ್ ಆಗಿದ್ಯಾ? ಯಾಕೆ ಆ ಬೆಳದಿಂಗಳ ಮೇಲೆ ಕಾಲ್ ಮಾಡಿಲ್ವಾ? ಮಾಡಿಲ್ಲ ಕಣ. ಮತ್ ಮಾಡಿದ್ಮೇಲೆ ಖುಷಿಯಾಗಿರೋದು ಬಿಟ್ಟು ಯಾಕೋ ಡಲ್ ಆಗಿದ್ಯಾ? ಅವಳು ನನ್ನ ಲವ್ ಮಾಡ್ತಾವಳಂತೆ. ಅದು ಗೊತ್ತಿರೋ ವಿಷಯನ ತಾನೆ? ಅದು ಗೊತ್ತಿರೋ ವಿಷಯನೇ. ವಿಷಯ ಏನಂದ್ರೆ ನಾನು ಅವಳನ್ನ ಲವ್ ಮಾಡ್ಬೇಕಂತೆ, ಅದನ್ನ ತಲೆ ಕೆಡ್ತಾ ಇರೋದು. ಅದೆರಡು ಯಾಕೆ ಇಷ್ಟ ಲೋಟ? ಯಾರನ್ನ ಇರ್ತಾರೆ ಅಂತ ತಗೊಂಬಂದೆ. ಸರಿ ಆಗಪ್ಪ. ಲವ್, ನಿನಗೆ ತಲೆ ಕೆಟ್ಟಿದ್ದಂತ ಗೊತ್ತು ಮಗ, ಆದ್ರೆ ಯಾಕೋ ಹಿಂಗ್ ಕುಡಿತಿದ್ಯಾ? ಅದು ರಾಕಣೋ. ಏನು ನರಸಿಂಹಂಗ್ ತಲೆ ಕೆಟ್ಟೋಗಿದ್ಯಾ? ಹೌದು ಕಣ, ತಲೆ ಕೆಟ್ಟೋಗ್ಬಿಡಿದೆ. ಏನು ಮಾಡಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಮಗ, ಒಂದು 500 ರೂಪಾಯಿ ಇದ್ರೆ ಕೊಡು, ಹೋಗಿ ಒಂದು 1/2 ಬಾಟ್ಲು ತರ್ತೀನಿ, ಇಲ್ಲಾಂದ್ರೆ ನನ್ನ ತಲೆ ಕೆಡುತ್ತೆ. 500? ಕಳ 500 ಕೇಳ್ದಲ್ಲ, 1000 ಕೊಡ್ತಾ ಇದೀನಿ. ಫುಲ್ ಬಾಟಲ್ ತಗೊಂಬ, ಹೋಗು. ನಾನು ಕೂರ್ಸಿಲ್ಲ ಅಣ್ಣ, ಕುಡ್ಕೊಂಡು ಬಂದಿದ್ದಾನೆ. ನೀ ಕೂತ್ಕೋ ಬಾ.
ಪರವಾಗಿಲ್ಲ ಆಂಟಿ, ಮೊದಲು ನರಸಿಂಹನ ರೂಮಿಗೆ ಹುಷಾರಾಗಿ ಕರ್ಕೊಂಡು ಹೋಗಿ ಮಲಗಿಸಿ. ಎದ್ದೇಳು. ಅದಕ್ಕೆ ನಾನು ಸಹಾಯ ಮಾಡ್ಲಾ? ಬೇಕಾಗಿಲ್ಲ. ಏನಮ್ಮ, ಏನಾದರೂ ಹೇಳೋಕ್ಕಿತ್ತ? ಅದು ಮೊನ್ನೆ ನಾನು ತಂದ್ಕೊಟ್ಟಿದ್ದು ಹೂವು ಮತ್ತು ಸೀರೆನ ಯಾಕೆ ನನ್ನ ಡ್ಯಾಡಿಗೆ ವಾಪಸ್ ಕೊಟ್ರಿ ಅಂಕಲ್? ನೋಡಮ್ಮ, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಪರರ ವಸ್ತು ಪಾಷಾಣಕ್ಕೆ ಸಮ ಅಂತಾರೆ. ಕಾರಣ ಇಲ್ಲದೆ ಯಾರಾದರೂ ಏನಾದರೂ ನಮ್ಮ ಮನೆಗೆ ತಂದುಕೊಟ್ರೆ ಅದು ನನಗೆ ಆಗಲ್ಲ. ಹಾಗಾಗಿ ಅದನ್ನು ವಾಪಸ್ ಕೊಟ್ಟೆ ಅಷ್ಟೇ. ಪ್ರೀತಿ ತೋರ್ಸೋಕ್ಕೆ ಕಾರಣನೇ ಬೇಕು ಅಂತಿಲ್ವಲ್ಲ ಅಂಕಲ್? ಈಗ ನೋಡಿ, ನರಸಿಂಹ ರೋಡ್ ಸೈಡಲ್ಲಿ ಬಿದ್ದಿದ್ರು. ನಾನು ನೋಡಿ ಅಯ್ಯೋ ಪಾಪ ಅಂತ ಅನ್ನಿಸ್ತು, ಅದಕ್ಕೆ ಕರ್ಕೊಂಡು ಬಂದೆ. ಇದನ್ನು ತಪ್ಪು ಅಂತ ಹೇಳ್ತೀರಾ? ಹೇ ಇಲ್ಲಮ್ಮ, ಅದನ್ನೆಲ್ಲ ತಪ್ಪು ಅನ್ನೋಕ್ಕಾಗಲ್ಲ. ಅದೇ ಥರ ನಿಮ್ಮ ಮನೆಗೆ ಬರ್ತಿದ್ನಲ್ಲ, ಬರಿಗಾಯಲ್ಲಿ ಬರಬಾರ್ದು ಅಂತ ಹೂವು, ಹಣ್ಣು ಮತ್ತು ಸೀರೆನೆಲ್ಲ ತೊಗೊಂಡು ಬಂದೆ. ಆದರೆ ನೀವು ಅದನ್ನೇ ತಪ್ಪು ತಿಳ್ಕೊಂಡ್ರಲ್ಲ ಅಂಕಲ್, ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ? ಹೋಗ್ಲಿ ಬಿಡಮ್ಮ, ಮುಂದಿನ ಸಲ ಬರುವಾಗ ಮತ್ತೆ ಅದನ್ನೆಲ್ಲ ತಗೊಂಡು ಬರುವಂತೆ. ಯಾರಾದರೂ ಪ್ರೀತಿಯಿಂದ ಏನಾದರೂ ಕೊಟ್ಟರೆ ದಯವಿಟ್ಟು ಅದನ್ನು ಅವ್ರಿಗೆ ವಾಪಸ್ ಕೊಟ್ಟು ಮನಸ್ಸಿಗೆ ಬೇಜಾರು ಮಾಡಬೇಡಿ ಅಂಕಲ್. ನಾನೀಗ ಬರ್ತೀನಿ. ನಾನು ಬರ್ತೀನಿ ಆಂಟಿ. ನೋಡ್ದೇನಣ್ಣ, ನಾನು ಆವತ್ತೇ ಹೇಳಿಲ್ವಾ ಈ ಹುಡುಗಿ ಮೊದಲಿನ ಥರ ಇಲ್ಲ, ತುಂಬ ಬದಲಾಗಿದ್ದಾಳೆ ಅಂತ.